ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ಸರಿ. ಇವತ್ತು ವಿಷಯ ಏನಂದರೆ, ನಾನು ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಪ್ರಾಡಕ್ಟ್ನ. ಇದು ಹೆಂಗಿದೆ ಅಂತ ಅನ್ಬಾಕ್ಸ್ ಮಾಡೋಣ, ರಿವ್ಯೂ ಮಾಡೋಣ. ಮೀಶೋದಲ್ಲಿ ತೊಗೊಂಡ್ರೆ ಎಲ್ಲ ಚೆನ್ನಾಗಿರಲ್ಲ, ಅದು ವೇಸ್ಟು, 2 ದಿವಸಕ್ಕೆ ಬಳಕೆ ಬರಲ್ಲ, ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ. ನೋಡೋಣ ಇದು ಹೆಂಗಿದೆ ಅಂತ ಚೆಕ್ ಮಾಡೋಣ. ಇದು ಚೀಪ್ ರೇಟಲ್ಲಿ ನಾನು ಬುಕ್ ಮಾಡಿದ್ದು, ಅದಕ್ಕೆ ನನಗೂ ಒಂದು ಸರಿ ಡೌಟ್ ಇದೆ ಹೆಂಗಿರುತ್ತೋ ಏನೋ ಅಂತ. ನೋಡೋಣ. ಏನು ಮಾಡ್ತಾ ಇದೀಯ ತೇಜಸ್? ಇದು ಆರ್ಡರ್ ಮಾಡಿದ್ದೆ ಅಮ್ಮ. ಏನದು? ತೋರಿಸ್ತೀನಿ ನೋಡಿ, ತೋರಿಸ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಟಿಕ್ಕ? ಒಂದು ನಿಮಿಷ ಇರು. ನೋಡಿ ಗೈಸ್, ಇದು ಸೇಫಾಗಿ ಅಂದರೆ ಹಿಂಗೆ ಬಿದ್ದರೆ ಏನಾಗದಿರೋ ಥರ ಅವ್ರು ತರಬೇಕಾದ್ರೆ ಏನಾದರೂ ಬಿದ್ದರೆ ಥರ್ಮಾಕೋಲ್ ಇದರೆಲ್ಲ ಕರೆಕ್ಟಾಗಿದ್ದಾರೆ. ಸ್ಟಿಕ್ಕಾ? ಸ್ಟಿಕ್ಕು. ಅದು ಸ್ಟಿಕ್ ಅಂತ ನಿನ್ನ ಅಜ್ಜಿ ಆದಮೇಲೆ ನಡ್ಕೊಂಡು ಹೋಗಕ್ಕೆ ಸ್ಟಿಕ್ಕು. ಹೌದಾ? ಏನು ಮಾತಾಡ್ತೀಯಪ್ಪ? ನೋಡಿ ಗೈಸ್, ಫೋನ್ ಇಟ್ಕೊಳ ಸ್ಟಿಕ್ಕಾ? ನಾನು ವ್ಲಾಗೆಲ್ಲ ಮಾಡ್ತೀನಲ್ಲಮ್ಮ, ಅದಕ್ಕಂತ ತರಿಸ್ದೆ. ಕಮ್ಮಿ ಕಾಸಿತ್ತು, ಅದಕ್ಕೆ ಚೆನ್ನಾಗಿದೆ ಅಂತ ತರಿಸ್ದೆ. ವೇಸ್ಟ್ ಇದೆಲ್ಲ. ವೇಸ್ಟ್ ಅಲ್ಲ, ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಚೆನ್ನಾಗಿದೆಯಾ? ನೋಡಿ ಲೈಟ್ ಎಲ್ಲ ಇದೆ. ಇದು ಒಂದು ಸತಿ ಬ್ಲಿಂಕ್ ಮಾಡಿದ್ರೆ ಇನ್ನೊಂದು ಸತಿ ಪ್ರೆಸ್ ಮಾಡಿದ್ರೆ ಫುಲ್ ಡಾರ್ಕ್ ಆಗಿ ಬರುತ್ತೆ ಲೈಟು. ನೋಡಿ ಮಗಾಗೆ ಹೆಂಗೆ ಬೀಳ್ತಿದೆ, ಚೆನ್ನಾಗಿ ಕಾಣ್ತಿದ್ಯಾ? ಹಾಂ, ಚೆನ್ನಾಗೈತೆ. ನೋಡೋಕ್ಕೆಲ್ಲ ಚೆನ್ನಾಗೈತೆ. ನೋಡಿ ಗೈಸ್, ಆಮೇಲೆ ಇದು ರಿಮೋಟ್. ಬ್ಲೂಟೂತ್ ರಿಮೋಟ್ ಕೊಟ್ಟಿದ್ದಾರೆ. ಇದು ಪ್ರೆಸ್ ಮಾಡಿದ್ರೆ ವಿಡಿಯೋ ಆನ್ ಆಗುತ್ತೆ, ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಅಂದರೆ ಕನೆಕ್ಟ್ ಮಾಡಬೇಕು ಬ್ಲೂಟೂತ್ಗೆ. ಇದಕ್ಕೊಂದು ಶೆಲ್ ಇರುತ್ತೆ ಒಳಗಡೆ. ಇದು ಹಳೇದು, ನಾನು ಅವಾಗೆಲ್ಲ ಬುಕ್ ಮಾಡಿದ್ದೆ, ಅವಾಗ ಗೊತ್ತು ನಂಗೆ ಇದು ಬಂದಿರುತ್ತೆ ಅಂತ. ಶೆಲ್ ಇರುತ್ತೆ, ಇದು ಖಾಲಿ ಆದ್ಮೇಲೆ ಅಷ್ಟೇ. ಇದು ಶೆಲ್ಲು ಇದು ಬಾಳೆಹಣ್ಣು ತಿಂತೀಯಾ? ಇವಾಗ ಬೇಡ ಇರಮ್ಮ, ನಾನು ಇದು ವಿಡಿಯೋ ಮಾಡ್ತೀನಿ, ಆಮೇಲೆ ತಿನ್ನೋಣ. ತಿನ್ನಪ್ಪ. ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಆಯ್ತು ಬಿಡು. ಇದು ಬ್ಲೂಟೂತ್. ಆಮೇಲೆ ಇದು ಲಾಕ್. ಸ್ವಲ್ಪ ತಿನ್ನಪ್ಪ, ಸ್ವಲ್ಪ ತಿನ್ಬಿಟ್ಟು ಮಾಡ. ಸಾಕು. ಮತ್ತೆ ಬಂದು ಡಿಸ್ಟರ್ಬ್ ಮಾಡಬೇಡ. ಮಾಡಲ್ಲ ಬಿಡು. ಇದು ಸ್ಟ್ರಾಂಗ್ ಆಗಿದೆ, ಅಂದರೆ ಏನು ಹಾಳಾಗದಿರ ನೀಟಾಗಿ ಸ್ಟ್ರಾಂಗ್ ಆಗಿದೆ. ಅಂದರೆ ಬಿದೋಗ್ದಿರ ಫೋನು. ಒಬ್ಬೊಬ್ಬರದು ಪ್ರಾಡಕ್ಟಲ್ಲಿ ಹಿಂಗಿರುತ್ತೆ, ಅದು ಸ್ವಲ್ಪ ಫೋನ್ ಹಿಂಗಲ್ಲಾದ್ರೆ ಡಬಕ್ಕಂದು ಬಿದೋಗುತ್ತೆ. ಇದು ಸ್ಟ್ರಾಂಗ್ ಆಗಿದೆ, ನನ್ನ ಪ್ರಕಾರ ಬೆಸ್ಟ್ ಅನಿಸ್ತಿದೆ. ಇದು ನೋಡಿ, ಪರವಾಗಿಲ್ಲ ಅಲ್ಲ? ಇದನ್ನು ಹಿಂಗೆ ಬೆಂಡ್ ಮಾಡ್ಕೊಬೇಕು, ಎಷ್ಟು ಬೇಕೋ ಅಷ್ಟು ಬೆಂಡ್ ಮಾಡ್ಕೊಬೋದು. ಈ ಥರ ಈ ಫೋನ್ ಇಟ್ಕೊಂಡು ಲೈಟ್ ಹಾಕ್ಕೊಂಡು. ತೇಜಸ್, ಬರ್ಪಿ ಮಾಡಿದ್ದೆ ತಿಂತೀಯ? ಬೇಡ ಹೋಗಮ್ಮ, ಹೋಗು. ಹಾಂ, ಇದು ಹಿಂಗೆ ಲೈಟು ಕಾಣಿಸ್ತಿದ್ಯಾ? ಈ ಥರ ಚಿಕ್ಕದು ಮಾಡ್ಕೊಬೋದು, ದೊಡ್ಡದು ಮಾಡ್ಕೊಬೋದು. ವ್ಲಾಗೆಲ್ಲ ಮಾಡೋಕ್ಕೆ ನಂಗೆ ಇಷ್ಟು ಸಾಕು ಅನಿಸುತ್ತೆ. ಹಿಂಗೆ ತುಂಬ ದೊಡ್ಡದು ಅಷ್ಟೊಂದು. ಇದು ಸ್ಟ್ರಾಂಗ್ ಆಗಿದೆ, ಪರವಾಗಿಲ್ಲ. ನೋಡಿ ಸ್ಟ್ರಾಂಗ್ ಆಗಿದೆ. ಅದೇ ಇಷ್ಟು ಯೂಸ್ ಮಾಡಿದ್ರೆ ತುಂಬ ದಿವಸಕ್ಕೆ ಬಳಕೆ ಬರುತ್ತೆ ಆರಾಮಾಗಿ. ಇದಕ್ಕೆ ಶೆಲ್ ಅಲ್ಲ, ಆರಾಮಾಗಿ ಚಾರ್ಜಿಂಗ್ ಹಾಕ್ಕೊಂಬೋದು. ಚಾರ್ಜರ್ ತಿಂದು ಕೂಡ ಕೊಟ್ಟಿದ್ದೀನಿ ನೋಡಿ, ಚಾರ್ಜರ್ ಕೇಬಲ್ಲು. ಇಲ್ಲಿ ಚಾರ್ಜ್ ಹಾಕ್ಕೊಂಡು ಅಡಾಪ್ಟರ್ ನಮ್ಮ ಥರ ಇರುತ್ತಲ್ಲ, ಅದು ಫಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಹಿಂಗಿದೆ ಪ್ರಾಡಕ್ಟ್. ಇದು ಹಿಂಗೆ ತಿರ್ಗಿಸ್ಕೊಬೋದು, ಹಂಗೆ ವರ್ಟಿಕಲ್ ಬೇಕಂದ್ರೆ ವರ್ಟಿಕಲ್, ಹಾರಿಜಾಂಟಲ್ ಬೇಕಂದ್ರೆ ಹಾರಿಜಾಂಟಲ್. ಏನು ಹೇಳೋದು? ಇನ್ನೊಂದು ವಿಷಯ ಏನಂದರೆ ಇದರಲ್ಲಿ ತೇಜಸ್, ಅದರದ್ದು ಲಡ್ಡು ಬೇಡ, ಆಮೇಲೆ ತಿಂತೀನಿ. ನಾನು ತಿಂತೀನಿ. ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಎಲ್ಲ ನೋಡ್ತಾರೆ. ಹೋಗಿ ನೀನು ವಿಡಿಯೋ ಮಾಡ್ತಾ ಇದ್ದೀರಾ? ಅವಾಗಿಂದ ಏನು ಹೇಳಿ ನಂಗೆ ಗೊತ್ತಿಲ್ಲ, ನಾನೇ ಬಿಟ್ಟಿರ್ತೀನ. ನೋಡಿ, ಟ್ರೈಪಾಡ್ ಕೂಡ ಆಗುತ್ತೆ. ಟ್ರೈಪಾಡ್ ಬೇಕು. ನಾನು ನೆಕ್ಸ್ಟ್ ಟೈಮ್ನಿಂದ ಇದರಿಂದನೇ ಮಾಡ್ತೀನಿ ವಿಡಿಯೋ. ಟ್ರೈಪಾಡ್ ನೋಡಿ, ಕಾಣ್ತಿದೆ ನೀಟಾಗಿ. ಚೆನ್ನಾಗಿದೆ.
ಮೊನೋಪಾಡ್ ಅಂತಾರಲ್ಲ ಆ ಥರ ಇದು ಮೊನೋಪಾಡೆ, ಆದರೆ ಇದಕ್ಕೆ 3 ಹಿಂಗೆ ಟ್ರೈಪಾಡ್ ಥರ ಇದೆ. ಚೆನ್ನಾಗಿದೆ, ಬೆಸ್ಟು. ಎಷ್ಟು ಗೊತ್ತಾ ರೇಟ್ ಎಷ್ಟು ಹೇಳಿದ್ರೆ ಫುಲ್ ಖುಷಿಯಾಗ್ಬಿಡ್ತೀರಾ. 170 ರುಪೀಸ್, 170 ಅಷ್ಟೇ ಮೀಶೋದಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಫುಲ್ ಖುಷಿನೇ ಆಗೋಯ್ತು ನನಗೆ ಆರ್ಡರ್ ನೋಡಿ. ಎಷ್ಟು ಮಸ್ತ್ ಮಾತ್ರ ನಿಜ. ಆರ್ಡ್ರು ನೀವು ತಗೊಳ್ಳಿ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ನೀವು ವ್ಲಾಗ್ ಮಾಡ್ತೀರಾ, ರೀಲ್ಸ್ ಮಾಡ್ತೀರಾ, ಮಾಡೋರಿಗೆ ಬೇಕಾದರೆ ತಗೊಳ್ಳಿ. ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆರ್ಡ್ರ್ ಮಾಡಿ ತಗೊಳ್ಳಿ, ಒಳ್ಳೆ ಪ್ರಾಡಕ್ಟು. ನಾನು ಪ್ರಾಮಿಸಿಂಗಾಗಿ ಹೇಳ್ತಿದ್ದೀನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ, ಸುಮ್ಮನೆ ಏನೇನೋ ಹೇಳ್ತಿಲ್ಲ. ಇದಕ್ಕೂ ಲಾಕಿಂಗ್ ಸಿಸ್ಟಮು. ನಾನು ಏನಪ್ಪ ಇದು ಇಷ್ಟು ಬೇಗ ಹಾಳಾಯ್ತಾ ಅನ್ಕೊಂಡೆ. ನೋಡಿ ನೀಟಾಗಿ ಲಾಕ್ ಆಯಿತು. ಆಮೇಲೆ ಬಿಚ್ಕೊಬೋದು, ಈ ಥರ ಬಿಚ್ಕೊಳೋದು. ಲಾಕಿಂಗ್ ಸಿಸ್ಟಮ್ ನೀಟಾಗಿ ಕೊಟ್ಟಿದ್ದೇನೆ, ಲಾಕ್ ಆಯಿತು. ಟಕ್ ಅನ್ಸೋದು ಮತ್ತು ನೋಡಿದ್ರ. ತೇಜಸ್ ಇದು ಹೆಂಗಪ್ಪ ಸ್ವಲ್ಪ ಹೇಳ್ಕೊಡು. ಏನು ಇದು ಫೋಟೋ ಇದು ನೋಡೋಕ್ಕೆ ಬರ್ತಾ ಇಲ್ಲ ನನಗೆ. ಅದು ನೆಟ್ ಆನ್ ಮಾಡಿ ಫಸ್ಟ್, ಆಮೇಲೆ ಬರುತ್ತೆ. ನೆಟ್ ಆನ್ ಮಾಡ್ಬೇಕು. ಹೋಗು. ಆಯ್ತು ಬಿಡು. ಬೆಸ್ಟ್ ಗೈಸ್, ತಗೊಳ್ಳಿ, ಎಲ್ಲ ಆರ್ಡ್ರ್ ಮಾಡಿ. ನಾನು ಲಿಂಕ್ ಹಾಕಿರ್ತೀನಿ, ನಿಮಗೆ ಬೇಕಾದರೆ ಮಾಡಿ. ವ್ಲಾಗಿಂಗ್ ಮಾಡೋಕ್ಕೆ ಮತ್ತು ರೀಲ್ಸ್ ಮಾಡೋಕ್ಕೆ ಎಲ್ಲ ಬೆಸ್ಟು, ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್. ನಿಜ ಹೇಳ್ತಿದ್ದೀನಿ, ಪ್ರಾಮಿಸಿಂಗಾಗಿ ಹೇಳ್ತೀನಿ. ನಿಮ್ಗೆ ಬೇಕಾದ್ರೆ ತಗೊಳ್ಳಿ. ನಂಗೆ ನಿಜ ಫುಲ್ ಖುಷಿ ಆಯ್ತು. ನಮ್ಮ ಅಪ್ಪ ಹೇಳ್ತಿದ್ರು, ಏನು ಕದ್ರೆ ಆರ್ಡ್ರ್ ಮಾಡಿದೆ, ಒಂದು ಬ್ರ್ಯಾಂಡ್ ಹೆಸರೆಲ್ಲ ಏನಿಲ್ಲ ಅಂತ ಹೇಳ್ತಿದ್ರು. ಚೆನ್ನಾಗಿದೆ. ಸೆಲ್ಫಿ ಸ್ಟಿಕ್ R1S ಅಂತೇನೆ ಇದೆ. R1S ಸೆಲ್ಫಿ ಸ್ಟಿಕ್ R1S ಅಂತ. ತುಂಬ ಚೆನ್ನಾಗಿದೆ. ನಾನು ಅದರಲ್ಲಿ ಮೀಶೋದಲ್ಲಿ ಕೊಟ್ಟಿರ್ತಾರಲ್ಲ ಗೊಂಬೆ, ಅದು ನೋಡಿಬಿಟ್ಟು ಏನು ಚೆನ್ನಾಗಿರುತ್ತಿಲ್ವ ಅಂದ್ಕೊಂಡೆ. ಸುಮ್ಮನೆ ಒಂಥರ ಅವ್ರು ಕೊಡ್ತಾರೆ ಹಂಗೆ ರಿಯಲಾಗಿ ಬಂದಂಗೆ ಹೆಂಗಿರುತ್ತೇನೋ ಅಂದ್ಕೊಂಡೆ. ತುಂಬ ಚೆನ್ನಾಗಿದೆ. ನೀವು ಆರ್ಡ್ರ್ ಮಾಡಿ ತಗೊಳ್ಳಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಒಳ್ಳೆ ಕಂಟೆಂಟ್ ಹಾಕ್ತೀನಿ. ಬರೀ ರಿವ್ಯೂದಂತೆಲ್ಲ, ಕಾಮಿಡಿದು, ಇನ್ಮೇಲೆ ಶಾರ್ಟ್ ಫಿಲಮ್ ಎಲ್ಲ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಅದ್ರದ್ದು ಶಾರ್ಟ್ ಫಿಲಮ್ದು, ಈ ಥರ ರಿವ್ಯೂದು, ವ್ಲಾಗಿಂಗು, ಕಾಮಿಡಿ ರೀಲ್ಸು ಎಲ್ಲ ಟ್ರೈ ಮಾಡ್ತಿದ್ದೀನಿ. ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಫುಲ್ ನೋಡಿ ವಿಡಿಯೋನ. ಎಲ್ಲೋ ನಮ್ಗೆ ಬೋರ್ ಆಗದಿರ ನೋಡ್ಕೊತೀನಿ. ಇದು ನಿಮ್ಗೆ ಇಷ್ಟ ಆಗಿದ್ದರೆ ಆರ್ಡ್ರ್ ಮಾಡಿ, ನಿಮಗೂ ಯೂಸ್ ಆಗುತ್ತೆ. ನಾನು ಸುಮ್ಮನೆ ಹೇಳ್ತಾಯಿಲ್ಲ, ನಿಜವಾಗ್ಲೂ ಯೂಸ್ ಆಗುತ್ತೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬೈಲಿ ಏನು ಮಾಡ್ತಾಯಿದ್ಯಾ? ಬೇಡ ಅಂದಾಗ ಬರೋದು, ಬೇಕು ಅಂದಾಗ ಬರಲ್ಲ. ಕೂತ್ಕೊಳ್ಳಿ. ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಅಲ್ಲ, ಸರ್ಪ್ರೈಸ್ ಅಲ್ಲ, ಅದು ಸಬ್ಸ್ಕ್ರೈಬ್. ನಂಗೆ ಬರ್ತೈತಪ್ಪ ಸಬ್ಸ್ಕ್ರೈಬ್. ನಿಜ ನಂಗೆ ಬರ್ತೈತೆ ಗೈಸ್. ಏನೋ ಒಂದಲ್ಲಿರುತ್ತೆ ಸಬ್ಸ್ಕ್ರೈಬ್, SUBSRIB, ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಆಯ್ತಾ? ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಕ್ಳಿಗೆ ನಾನು ತಿರ್ಗಲ್ಲ ಹೇಳಕ್ಕೆ. ತೇಜಸ್ ಸರಿಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್. ಇನ್ಸ್ಟಾದಲ್ಲೂ ಫಾಲೋ ಮಾಡಿ, ತೇಜಸ್ ಸರಿ ಅಂತೇನಿದೆ ಸೇಮು. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಮ್ಮಮ್ಮನ ಬನ್ನಿ, ನಮ್ಮಮ್ಮನ ರೀಲ್ಸು, ನಂದು ರೀಲ್ಸಲ್ಲೆಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ. ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಕ್ಯೂಟಾಗಿ. ಅವ್ರದ್ದು ರೀಲ್ಸ್ ಎಲ್ಲ ಬರುತ್ತೆ. ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ನನಗೆ ಒಂಥರ ಜೋಶ್ ಬರುತ್ತೆ. ನೆಕ್ಸ್ಟ್ ಅವರು ಜನ ಸಪೋರ್ಟ್ ಮಾಡ್ತಿದ್ದೀರಪ್ಪ ಅಂತ ಅನ್ಸುತ್ತೆ. ಅವಾಗ ನೋಡ್ಬಿಟ್ಟು ನಾನು ನೆಕ್ಸ್ಟ್ ಇನ್ನ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್. ನಮಸ್ಕಾರ. ಗೋವಿಂದ.